ಮಂಗಳೂರಿನ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ ಅಂಡ್ ಕಲ್ಚರಲ್ ಸ್ಟಡೀಸ್ ವತಿಯಿಂದ ಐಸಿರಿ ಚಾಪ್ಟರ್ 3 ಎಂಬ ಕಾರ್ಯಕ್ರಮವನ್ನು ಸಂಸ್ಥೆಯ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ಆಯೋಜಿಸಿದರು. ಮಂಗಳೂರಿನ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಸಂಸ್ಥೆಯ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲಿ ಐಸಿರಿ ಚಾಪ್ಟರ್ 3 ಉದ್ಘಾಟನೆಗೊಂಡಿತ್ತು. ಇದೇ ವೇಳೆ ಗಣ್ಯರು ಟ್ರೋಫಿಯನ್ನ ಅನಾವರಣಗೊಳಿಸಿದ್ರು. ಈ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ್ದ ಲೆಫ್ಟಿನೆಂಟ್ ಕರ್ನಲ್ ಗ್ರೇಷಿಯನ್ ಸೆಕ್ವಿರಾ ಅವರು, ಇದೊಂದು ಉತ್ತಮ ಕಾರ್ಯಕ್ರಮವಾಗಿದೆ. ನಾವೆಲ್ಲರೂ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ತಿಳಿದುಕೊಳ್ಳಬೇಕಾಗಿದೆ ಎಂದು ಹೇಳಿದರು. Totally we are changed. We are in the computerized world. The technology has changed where Anthropic, AI, ChatGPT, Gemini, each and everything has taken place. With that, I think all the program is going to be performed and you are going to do the best. All the best. Whatever the program which was performed here, one of the best that we could see what is our richness of culture in this two drama and praise song. In drama it was shown. Students, being part of Kargil war. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯ ಅಧ್ಯಕ್ಷರಾದ ಲಾವಣ್ಯ ಬಲ್ಲಾಳ್ ಅವರು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಕಲಾವಿದರು ಕಷ್ಟದ ದಿನಗಳಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಹಾಗಾಗಿ ಇಂತಹ ವೇದಿಕೆಗಳು ಕಲಾವಿದರ ಬದುಕಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ. ಮಾತ್ರವಲ್ಲದೆ ಸರ್ಕಾರ ಕೂಡ ಪ್ರೋತ್ಸಾಹ ನೀಡುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಒರಿಜಿನಲ್ ಫಾರ್ಮ್ ಏನಿರುತ್ತೆ, ಒಂದು ನಾಟ್ಯದಾಗಿರ್ಬೋದು ಅಥವಾ ಒಂದು ಸಂಗೀತದಾಗಿರ್ಬೋದು, ಅದನ್ನ ಹಾಗೆ ಉಳಿಸ್ಕೊಂಡು ಬರಬೇಕು ಅನ್ನೋದು ನನ್ನ ಅನಿಸಿಕೆ. ಆಫ್ಕೋರ್ಸ್ ಯು ಮೇ ಡಿಸ್ಅಗ್ರಿ ವಿತ್ ಮೀ, ಯು ಮೇ ವಾಂಟ್ ಟು ಎಕ್ಸ್ಪೆರಿಮೆಂಟ್ a different form of arts, but you know, when you're looking into art, I would suggest look into the original form of what the art looks like. The instruments ಅವರು ಯೂಸ್ ಮಾಡುವಂಥದ್ದು ಅಥವಾ ಅವರು ಯೂಸ್ ಮಾಡುವಂತಹ ಬಟ್ಟೆಗಳಾಗಿರ್ಬೋದು, ವೇಷಭೂಷಣಗಳಾಗಿರ್ಬೋದು, ಅದನ್ನು ಆದಷ್ಟು ಅದರ ಒರಿಜಿನಲ್ ಫಾರ್ಮ್ ಏನಿದೆಯೋ ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಆಲ್ಸೋ when we are talking about art, I just noticed one of beginning when we had a prayer, he was using tabla. You know the harmonium that most of us use. Do you know the origin of harmonium? Do you know the country it originates from? Anybody? No one? It comes from France and it has become part of Indian music right now. Harmonium is not an Indian instrument, but of course changes like this keep happening in arts and dance forms. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂಜೆಇಎಸ್ ಕಾರ್ಯದರ್ಶಿ ರೆವರೆಂಡ್ ಫಾದರ್ ಬಾಲರಾಜ್ ಎಸ್ಜೆ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಂಸ್ಕೃತಿಕ ಕಲೆ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ಹೇಳಿದರು. Unlike other living beings, animals, it says human beings are social animals. That very word social distinguishes us from the rest of the animals or rest of the creatures, and we say social, that brings along our tradition, our culture and our language. But for these, the moment we forget our culture, our tradition, our language, we are just like animals. We live, but we may not resonate and we may not understand what exactly life is, unlike rational or other will that we are got. Therefore, this day is a special day for us to get back to our culture, get back to our tradition and celebrate it, because that's what gives meaning to our life. Therefore, I would like to congratulate all the organizers and also the participants, those who come from different institutions to participate in this rich legacy and culture of our own tradition and learn. Do not forget your roots. Also, do not stop spreading your wings. Congratulations and all the best. ಕಾರ್ಯಕ್ರಮದಲ್ಲಿ ಕಲಾಕ್ಷೇತ್ರದ ಸಾಧಕರಾದ 3 ಮಂದಿಗೆ ಐಸಿರಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಈ ವೇಳೆ ಗೌರವ ಮುಖ್ಯ ಅತಿಥಿಗಳಾಗಿ ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಸಿಇಒ ಡಾಕ್ಟರ್ ಆರತಿ ಶಾನ್ಪೋಗ್ ಪಾಲ್ಗೊಂಡಿದ್ದರು. ಈ ಸಂದರ್ಭ ಕಾರ್ಯಕ್ರಮದ ಸಂಯೋಜಕರಾದ ಎಂಎಸ್ ಹಿಮಾನಿ ಬಂಗೇರ ಸ್ವಾಗತಿಸಿ ಸಮೃದ್ಧಿ ಶೆಣೆಯವರು ವಂದಿಸಿದರು.
ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಸಂಧ್ಯಾ ಶಿರ್ಸಿಕರ್, ವಿದ್ಯಾರ್ಥಿ ಸಂಯೋಜಕರಾದ ಕಿಶನ್ ಕೆ ಪೂಜಾರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.